ಪರಕ ಹುಡುಗರಿಗೆ ಹಾಲು ಕುಡ್ಸೋದಾತ ನೀವ ಎರಿತಿ ನಿನ್ನ ಆತವ. ಇದೇನು ಪಾಳೆ ಹಚ್ಕೊಂಡು ನಿಂತಿರೇನ ಇಬ್ರು ಅಮ್ಮಗಳು? ನಾನೊಂದು ಖುಷಿ ನೇರಿತೀನಿ, ನೀನೊಂದು ಖುಷಿ ನೇರಿ ಅಂತೇಳಿ. ಹ್ಞೂನೇವ, ಮತ್ತು ನಮ್ದು ಏನು ದಗದೈತಿ? ಅಮ್ಮ ಮಕ್ಕಳನ್ನ ಜಪನ ಮಾಡೋದಲ್ಲ ನಮ್ದಗದ. ಇನ್ನ ಬೇಕೆಲ್ಲ ಬೇ ನೋಡವ, ಅಮ್ಮಾರು ನಿಮ್ಮನ್ನ ಜಾಕ ಮಾಡ್ಸಕ್ಕ ಪಾಳೆ ಹಚ್ಕೊಂಡು ನಿಂತಾರ, ಬನ್ನಮ್ಮ ಅಂತೇಳಿ. ಹ್ಞೂನವ, ಮತ್ತು ನಿನ್ನ ಮಕ್ಕಳಿಗೆ ಮಾಡ್ಲಿಕ್ಕಂದ್ರ ಬಿಟ್ರೇನವ ನೀವು? ನಮ್ಮ ಸಡಗರ ಮಾಡ್ಲಾರ್ದ ಇನ್ಯಾರು ಸಡಗರ ಮಾಡ್ತೀರವ? ಮಾಡಬೇಕು ಅಮ್ಮಗಳು ನಮ್ದು. ಲಗುನ ಹಾಲು ಕುಡಿಸಂದ್ರ ಬರೀ ಎರ್ಯಾಕೆ ಹೋಗೋ ಮುಂದಾಗನ ಕುಡಿಸ್ತತಿ ಹುಡುಗಿ. ಅಷ್ಟೊತ್ತನ ಸುಮ್ಮಿರ್ತಾರೆ ಬಿ, ಇವ್ರಿಗೆ ಏನು ಗೊತ್ತಾಗುತ್ತೆ ಏನು ಎರ್ಯಾಕ ಕರ್ಕೊಂಡು ಹೋಗ್ತಾರ ಅಂತೇಳಿ ಅಳಕ್ ನಿಂತು ಬಿಡ್ತಾರೆ ಇಬ್ರು. ಎರದಿಂದ ಹಾಲು ಕುಡಿಸ್ಬಾರ್ದು ಮಕ್ಕಳಿಗೆ. ಎದಿ ಏರ್ತತಿ ಮತ್ತು ಕಕ್ಕೊಂತ ಹುಡುಗರು. ಅದಕ್ಕೆ ಎರೆಕ್ಕಿಂತ ಮುಂಚೆ ಹಾಲು ಕುಡಿಸ್ ಅನ್ನೋದು. ಒಂದು 15-20 ನಿಮಿಷ ಮುಂಚೆನ ಕುಡಿಸ್ಬೇಕು. ಚಿಗವ ಜೋಳಿಗೆ ತೆಗೆದು ಬಿಡ್ಬೇಕಿಲ್ಲ, ತೊಟ್ಲ ಅದಾವು, ಕಟ್ಟಿಗೆ ತೊಟ್ಟಲ್ದ ಹಾಕಕ್ಕೆ ಬರ್ತಿದ್ದಿಲ್ಲ. 3 ತಿಂಗಳ ಒಟ್ಟ ಕಟ್ಟಿಗೆ ತೊಟ್ಟಲ್ದ ಹಾಕಬಾರ್ದು. ಜೋಳಿಯಾಗ ಬರೋಬ್ಬರಿ ಅಂದ್ರೆ ತಲೆ ಗುಂಡಗಾಗುತ್ತೆ, ಇಲ್ಲ ಅಂದ್ರೆ ಚಪ್ಟ ಆಗತ್ತೆ ನೋಡು ತಲೆ. ಯವ್ವ ಅಂದಲ್ಲ ನನ್ನ ತಲೆ ಹಿಂಗತೈತೆ ಅಂದೆ. ನಾ ಜೋಳಿಗ್ಯಾಗ ಹಾಕಿದ್ನೇವ, ನಿಮ್ಮಪ್ಪ ಕೇಳ್ಬೇಕಲ್ಲ. ಸಾಗವಾಣಿ ಕಟ್ಟಿಗೆಲೆ ತೊಟ್ಲ ಮಾಡಿಸ್ಕೊಂಡ್ ಬಂದಿದ್ದ. ನನ್ನ ಮಗಳನ್ನ ಇದ್ರಾಗ ಹಾಕೋದು ಅಂತೇಳಿ ಜಗಳ ಮಾಡ್ತಿದ್ದ ನಿಮ್ಮಪ್ಪ. ಹಿಂಗಾಗಿ ಕಟ್ಟಿಗೆ ತೊಟ್ಟಲ್ದ ಹಾಕಿ ಹಿಂದಿಂದ ತಲೆ ಚಪ್ಟಾಗೈತಿ ನಿಂದು. ರೇಣಕ್ಕ, ನೀರು ಕಾಯಕ್ಕಿಟ್ಟಿ ಅಯ್ಯವ? ಹ್ಞೂನ್ರಿ ಅವರ, ನೀರು ಕಾಯಕ್ಕಿಟ್ಟೇನ್ರಿ. ಬತ್ತಲ್ದಾಗ ಗಾವಿಲ್ಲ, ಇಲ್ಲೇ ಎಣ್ಣೆ ಹಚ್ಕೊಂಡು ಕರ್ಕೊಂಡು ಹೋಗ್ಬಿಡ್ರಿ. ಮನೆ ನೋಡಿದ್ರಿಲ್ಲ ಹೆಂಗ ಉಲಿಮಿದು ಹುಡುಗರು ಬೆರಿಕಿದಾವ ಇವು. ಯವ್ವ ನಮ್ಮ ಪಾರವನ ಮಕ್ಕಳು ಹಗ್ರ ಇಲ್ಲವ, ಎಟ್ರು ಜಿಗುಟ್ಟಿದ್ದಿರ್ಬೇಕು, ಕೈಗೆ ಸಿಗಂಗಿನ ಇಲ್ಲ, ಹಿಂಗೆ ನೆಟೆ ಮಕ್ಕೊಂಡ್ಬಿಡ್ತಾವ. ನನಗೂ ಹೆದರಿಕಿನ ಬಂತು ಮೊನ್ನೆ. ನನ್ನ ಇಬ್ರು ಹೆಣ್ಮಕ್ಳಿಗೆ ಅಂಜಿ ಹೇಳಿಲ್ವಿ ಬೇವ? ಹ್ಞೂನವ, ಅಮ್ಮಗಳು ಅನ್ಸಬೇಕಲ್ಲ ಮೊಮ್ಮಕ್ಕಳಿಗೆ. ಪರಕ್ಕ ಹುಡುಗರನ್ನ ತಾಯಿಲಿ ಇನ್ನು ಮನೆಗೆ ಬರು ಹೋಗು ಮಂದಿ ಏರ್ಕೊಂತ ಕುಂತೀವಿ ಅಂದ್ರೆ ಹಂಗೆ ಒಳಗೆ ದಡ 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 ಬಂದೇ ಬಿಡ್ತಾವೆ. ತಡೀಲಿ ಬಡ ಬಡ ಎಣ್ಣೆ ಹೆಚ್ಚಿ ಎರೋದು ಜೋಳಿಗೆಗೆ ಹಾಕಿಬಿಡ್ತೀನಿ. ಯವ್ವ ಹುಡುಗರನ್ನ ಹೆಂಗೆ ಏರಿದು ಅಂತೇಳಿ ನನಗೂ ಕಲಿಸ್ಕೊಡ್ರಿ ಬೇ. ಅದ್ರಾಗ ಏನು ದೊಡ್ಡಗದೈತಿವ, ಬಾ ನೋಡ್ಕೊ ಬಾ. ಮೊದ್ಲೇಕ ಮಕ್ಕಳಿಗೆ ನೆತ್ತಿಗೆ ಎಣ್ಣೆ ಹಾಕ್ಬೇಕು. ಹಿಂದೆಗಡೆ ನೋಡಿಲಿಗ ಇಂತಲ್ಲೇ ಮೂಗಿನ ಹಳ್ಳಿ ಹತ್ತಿರ ಚಂದ ತಿಕ್ಕಬೇಕು. ಕಾಲು ತಿಕ್ಕಬೇಕು ಯವ್ವ, ಎದಿ ಹತ್ತಿರ ತಿಕ್ಕಬೇಕು. ಹಿಂದೆ ಬೆನ್ನು ಹುರಿ ನಡ ಎಣ್ಣೆ ಹೆಚ್ಚಿ ಚಂದ ತಿಕ್ಕಬೇಕು. ತಿಕ್ಕಿ ತೀಡಿದ್ರನ ಮಕ್ಕಳು ಎಣ್ಣೆ ನೀರಿಗೆ ಮಕ್ಕಳು ಬೆಳೆಯೋದು. ಮೂಗು ಹತ್ರ ಚಂದ ತಿಕ್ಕರಿ ಬೇ, ಮತ್ತು ಬೇಸರ ಮಾಡ್ಕೊಂಡು ಹಂಗೆ ಬಿಟ್ಟಿರಿ. ಮೂಗು ಚಂದ ಅಲ್ಲಿ ನಮ್ಮ ಮಕ್ಕಳು. ಮಂಡು ಮೂಗು, ಅವ್ರ ಅಪ್ಪನ ಮೂಗು ಅಲ್ಲಿದು, ಅವ್ರ ಅವನ ಗತಿ ಮಂಡ ಮೂಗಿನ್ನು. ಇವರು ಅಕ್ಕಾರ ಸುಮ್ ಕುಂದ್ರಾರಲ್ಲ. ಆಕೆ ಎಂತ ಚಂದ ನಕ್ಕೊಂತ ಆಡ್ಕೊಂತ ನಿಂತಿದ್ಲು. ಅಳಿ ಅಂದ್ರೆ ಸುದ್ದಿ ತೆಗೆದು ಬಿಟ್ರಿ ಇವರು. ಅಯ್ಯೋ ನೋಡಿಕಿನ ಕಳ್ಳಿ ನಗತಾಳ. ಪರಕ ಬಾ ಇಲ್ಲಿಗ ನೋಡ ಹೆಂಗೆ ನಗ್ತತಿ ನಿನ್ನ ಮಗಳು. ನನ್ನ ನೋಡಿ ನೋಡ್ಲಿ ಪಾರಿಗ ಎಷ್ಟು ಚಂದ ನಗಾಕತ್ತತ್ ನೋಡಿ ಅವ. ಕಳ್ಳಿ ನಗಾಕತ್ತೇನ ಮುನ್ನ ನೋಡಿ ಅವ. ಯವ ಕೊಬ್ಬರಿ ನೆಟ ಹಾಕೋದನ, ಮತ್ತೇನು ಹಾಕಿ ಹಚ್ಚೋಂಗಿಲ್ಲ ನಮ್ಮ ಮಕ್ಕಳಿಗೆ. ಕೊಬ್ಬರಿ ನೆಟ ಹಚ್ಚಿದ್ರೆ ಸಾಕು. ಕೆಲವೊಬ್ರು ಬದಾಮಿ ಎಣ್ಣೆನೂ ಹಚ್ತಾರ, ಅಂದ್ರೆ ಈ ಮೈ ಸಾಪಾಗುತ್ತಂತ. ಭಾಳ ಹಾಕ್ಬಾರ್ದು ಬದಾಮಿ ಎಣ್ಣೆನೂ. ಒಂದು ಬಟ್ಲು ಎಣ್ಣೆಗೆ ಒಂದು ತಟಗ ಅಂದ್ರೆ ಒಂದು 3-4 ಹನಿ ಬಿಡ್ಬೇಕು ಕಟ್ಟ. ಮಕ್ಕಳನ್ನ ಎಷ್ಟು ಚಂದ ತಿಕ್ಕಿ ಎರಿತೀವಿ ಅಟ್ಟು ಕೈಕಾಲಾಗ ಕಸು ಬರ್ತದೆ ನೋಡುವ. ಈ ಮೊಣಕಾಲ ಹತ್ರ ನೋಡಿಲಿಗ ಹಿಂಗೆ ಹಗರ್ಕ ಹಿಂಗೆ ತಿಕ್ಕೊಂತ ಹೋಗ್ಬೇಕು. ಬಲ್ಲು ಬರ್ಬೇಕಿಲ್ಲ ಕಾಲಿಗೆ. ಮತ್ತು ಅಂಗಾಲು ಎಣ್ಣೆ ಹೆಚ್ಚಿ ಹಿಂಗೆ ತಿಕ್ಕಬೇಕವ. ಯವ್ವ ಇಂತಲ್ಲಿ ಕುತ್ತಿಗೆ ಹತ್ರ ತಿಕ್ಕಕತ್ತಿರಲ್ಲ ಎದಕ್ಕೆ? ಕುತ್ತಿಗೆ ಹತ್ರ ಅದು ಏರು ಬಂದುಬಿಡ್ತೈತಿ ಚರ್ಮ. ಹಿಂಗೆ ಎಣ್ಣೆ ಹೆಚ್ಚಿ ಸಣ್ಣರಿದ್ದ ತಿಕ್ಕಿದ್ರೆ ಹಂಗತಿ ಏರು ಬರಂಗಿಲ್ಲವ. ರಾತ್ರಿ ಮುಣಗಿಸ್ಬೇಕಾದ್ರೆ ನೋಡಿಲಿ ಪರಕ ಇದು ಬೇ ಅವಳೆಣ್ಣೆ ಅದು ಅರಳಿ ಎಂತಾರಲ್ಲ ಬೇ, ಅದನ್ನು ತೊಗೊಂಡು ಕಡ್ಡಿಲೆ ಹುಬ್ಬು ತೀಡು. ಹೆಣ್ಣು ಹುಡುಗರುಗೆ ಹುಬ್ಬು ಚಂದ ಬರ್ತಾವ, ಈಡಾಗ ಬರ್ತಾವ ಹುಬ್ಬು. ನೀ ಹೆಂಗೆ ತೀಡ್ತಿ ಹಂಗೆ ಬರ್ತಾವ ನೋಡ್ತಂಗಿ. ಹಂಗೆ ಮಾಡ್ತೀನಿ ತಡಿ ಬೇವ. ತಲೆ ಕಟ್ಕೋಬೇ, ಹಂಗೆ ಅಡ್ಡಾಡಬಾರ್ದು. ಹಡ್ದಾರ ಗೀಚೆ ಅದೇನು? ಒಟ್ಟ ತಲೆ ಕಟ್ಕೊಳಂಗಿಲ್ಲ, ಏನೇನೂ ಇಲ್ಲ. ನೀನ ಸ್ವಾದಿಗಡಿ ತಂದು ಹೋಗ್ಬೇ. ಎಂದ್ರ ನಾ ತಲೆ ಕಟ್ಟಿ ನೀನು ಒಂಥರ ಅದು ಕಿವಿ ಮಾಡಿದೆ ಆಗ ಚುಚ್ಚದಂಗೆ ಆಕತಿ ತಲೆ ಕಟ್ಟಿದ್ರೆ. ಹೋಗ್ಬೇಕೇಳ್ತಾವ ನೋಡು. ಇವ್ರಿಗೇನು ಗೊತ್ತಾಕಿದ್ದಾನ ಅವಳಿ ಜವಳಿ ಅಂದ್ರೆ ಹಂಗ ಒಬ್ರಿಗೆ ಏನಾಕತಿ ಅವ್ರಿಗೆ ಹಾಕಿರ್ತತಂತ. ಅಂದ್ರೆ ಒಂದ ಕಳ್ಳ ಬಳಿ ಇತ್ತಂದ್ರ ಹಂಗತಿ ಆಗತ್ತಂತ್ರಿ. ಇವ್ರಿಬ್ರದ್ದು ಹುರಿ ಒಂದೇ ಐತಲ್ಲ. ಹೌದು ನೋಡ್ರಿ ನಾವು ಪರಕ ಕೆಲ್ಸದಾಗ ಅದಾರ ಬೇ, ಅವ್ರ ಹಾಕರ್ ಬಿಡು ನೀರ್ನ. ಎಲ್ಲಾನು ನೀನ ಮಾಡ್ಬೇಕಾ? ತಂಪಾಗತ್ತೆ ಬೇ. ಅದನ್ನೆಲ್ಲ ಮಾಡ್ತಾರ. ಈಗ ನೋಡಿಲಿ ತಂಪ್ನ್ಯಾಗ ಭಾಳ ನೀರಾಗ ಆಡಬಾರ್ದು ಪರಕ. ನಾನು ನೀರಾಗ ಏನು ಕೆಲಸ ಮಾಡಂಗಿಲ್ಲ, ಆದ್ರೆ ನನ್ನ ಮಕ್ಕಳಿಗೆ ಎರಿ ಮುಂದೆ ನೀರು ಹಾಕಕ್ಕೆ ಭಾಳ ಇಷ್ಟ ನನಗೆ. ಅದನ್ನ ಮಾಡೋಕ್ಕೂ ಬಿಡಂಗಿಲ್ಲ ಅಲ್ಲಿ ನೀವು.
ಆಕಿ ಒಟ್ಟ ಯಾರ ಮಾತು ಕೇಳಂಗಿಲ್ಲ. ಹಿಡಿದಿದ್ದ ಹಠ ನಮ್ಮ ಪಾರೋಗ. ಬಾಂತಿ ಒಳಗೆ ಅದು ಸಣ್ಣ ಅಂತ ಬರ್ತತಿವ, ಅದು ಬಂತಂದ್ರೆ ತಂಪೇರಿ ಏನು ಮಾಡಾಕಿ ಹೇಳಿ ಕೇಳಂಗಿಲ್ಲ ಬಿಡಂಗಿಲ್ಲ. ನಾ ಹೋಗಿ ಈಗ ಕಾಯಿ ಕಾಲ ಕಾಸ್ಕೊಂತೀನಿ, ನಾವೇ ಏನೂ ಆಗಂಗಿಲ್ಲ. ಮೊದ್ಲೇ ಕೊಂಚರಿಗೆ ನೀರು ಹಾಕನ ಐ ಅಂತ ಹೇಳ್ತಾರ, ಹಿಂದೆರಡು ಗಪ್ ಚುಪ್ ಆಗಿಬಿಡ್ತಾರ. ಒಂದು ಹಂಡೆ ನೀರು ಹಾಕು ಗಪ್ ಚುಪ್ ಮಕ್ಕೊಂಡ್ಬಿಡ್ತಾರ ಅಲ್ಲೇ. ಕಡ್ಲಿ ಇಟ್ಟು ಚೆನ್ನಾಗಿ ಹಚ್ರಿ ಅವ್ವ, ಮತ್ತೆ ಬಾಯಾಗ ಹೋದಿತ್ತೆ ನನ್ನ ಮಕ್ಕಳಿಗೆ. ಇಲ್ಲ ಅಳವ್ವ, ನನಗೂ ಗೊತ್ತಾಗುತ್ತೆ. ನಮ್ಮ ಪಾರಕ್ಕ ಮಕ್ಳ ಮ್ಯಾಗ ಗಣ ಲೋಬಿ ನೋಡು. ಏನೇನ ಅತಿ ಹಿಂಗತಿ ಲೋಬಿತನ ಮಾಡಬಾರ್ದು ಪಾರಕ್ಕ. ಒಂದು ಗುಂಡೆ ಬಗ್ಗ ನೀರು ಖಾಲಿ ಅದು ಇನ್ನೂ ಸುರುನ ಅಂತಾರೆ ಏನಂತಿನ್ನ. ಗಪ್ ಚುಪ್ ಮಕ್ಕೊಂಡ್ಬಿಟ್ಟಾರ ನೋಡ್ರಿ ಅವರ. ಹ್ಞೂನವ, ಹೆಚ್ಚಿನ ಹುಡುಗರು ಅದಾವ ಇವು. ಪಾರಕ್ಕ ನಡಕಟ್ಟ ಅನ್ಸವ ಯವ್ವ, ಬದಗ್ನ ಸುರಿ ಕೈಗ ಹಿಂಗೆ ಅಡ್ಡಿ ಹಿಡಿಬೇಕು. ಹಂಗೆ ದಬ ದಬ ಸುರಿ ಬಡ್ದವ ಮಕ್ಳಿಗೆ ನೀರು. ಅಲ್ಲ ಪ್ಯಾಟೆಗೆಲ್ಲ ಮಕ್ಳು ನೆರ್ಯಾಕ ಇಟ್ಕೊಂತಾರಂತ್ರಿ ಅವರ. ಮತ್ತೆ ಎರ್ಯಾಕೆ ಬರ್ಲಾರ್ದವ್ರು ಇನ್ನೇನು ಮಾಡ್ತಾರ, ಹಂಗೆ ಮಾಡ್ತಾರ. ಎಂತೆಂಥ ಕಾಲು ಬಂತು, ನಮ್ಮ ಮಕ್ಕಳನ್ನ ನಾವೇರಿ ಬದ್ಲಿ ಇನ್ನೊಬ್ರು ಎಳೆದು ಕೊಡುದ. ಅಯ್ಯೋ ಶಿವನ. ನಮ್ಮ ಅಣ್ಣನ ಹೆಂಡತಿಗೆ ಎರ್ಯಾಕೆ ಬರ್ತಿದ್ದಿಲ್ಲ. ನಮ್ಮ ಇವನ್ನ ಮತ್ತು ಇದನ್ನ ಒಂದು ಆಳು ಇಟ್ಕೊಂಡಿದ್ಲಕ್ಕಿ ನಮ್ಮ ಮೊಯ್ನಿ ಎರ್ಯಾಕಂತೆ. ಆಕೆ ಒಂದಿನ ಎರಿ ಮುಂದಾಗ ನೀರು ಕುಡಿಸ್ಬಿಟ್ಟಿದ್ಲವ ಹುಡುಗ ಕಾಯಿ ಮೇಕಾಯಿ ಆಗಿತ್ತು. ನಾನು ಸುತ್ತ ಬೇಸ್ಬಿಟ್ಟಿದ್ನ. ಮತ್ತು ನಾವ ದಬ್ಬ ಹಾಕಿ ನೀರು ಹಾಕಿದ್ವಿ ಅವಂಗ. ನಮ್ಮ ಅರ್ಜುನ ಅಂಕರು ಇವ್ರನ್ನ ಎತ್ಕೊಂಡ್ರೆ ಸಾಕು ಬಂದು ಚೂಟಾಕಿ ನಿಂತು ಬಿಡ್ತಾನೆ ನೋಡ್ರಿ. ಹೊಟ್ಟೆ ಕಿಚ್ಚು ಪಡಕತ್ತಾನ ನೋಡು. ಮಕ್ಳು ಹಂಗೆ ಎಲ್ಲಿ ನಮ್ಮ ತಾಯಿ ನಮ್ಮ ಮ್ಯಾಗಿನ ಪ್ರೀತಿ ಕಡಿಮೆ ಮಾಡ್ಕೊಂಡು ಅವ್ರಿಗೆ ಪ್ರೀತಿ ಹೆಚ್ಚಾಕಳಣ ಅಂತ ಮಾಡ್ತಾವ ರೇಣಕ್ಕ. ನಿನ್ನ ಮಗ ಅಂಕರು ಹೆಚ್ಚಿನೇ ಅದನವ ರೇನವ. ಎತ್ಕೊ ಅಂತಾನ, ಇವ್ರನ್ನ ಎತ್ಕೊಂಡಿರ್ತೀನಿಲ್ಲ ಅದು ಪಾಪನ ತಳಗಿಳಿಸಂತಾನ, ಇಳಿಸಿ ಎತ್ಕೋಬೇಕಂತವ. ನನಗೂ ಹಂಗೆ ಮಾಡ್ತಾನೆ. ಕೊಬ್ಬರಿ ಉಂಡಿ ತಿಂದೇನು ಪರಕ್ಕ? ಹ್ಞೂ ಅಂತ ಅಲ್ಲೇ ಹಾಕಿ ಕೊಟ್ಟಿದ್ದೆ ಬಟ್ಟಲ್ದಾಗ, ಏನು ಅಲ್ಲೇ ಇಟ್ಟಿಯ? ನೀನು ಹಾಕಿ ಕೊಟ್ಟಿನ್ರಿ ಅಕ್ಕಾರ. ಕೊಬ್ಬರಿ ಬೆಲ್ಲನ ಕುಟ್ಟಿದ್ದು ಅದಕ್ಕೆ ತುಪ್ಪ ಹಾಕಿ ಕೊಟ್ಟಿನಿ, ಅಲ್ಲೇ ಮೆರೆದತ್ ನೋಡೋದು. ಇರಿವಿ ಆಡಕತ್ತಿದ್ದು ನೋಡಿ, ತಿಂದೇ ಇಲ್ಲ ನೋಡಿಕಿ. ಪರಕ ಹಿಂಗತಿ ಮಾಡಿದ್ರೆ ನಡ ಯಾವಾಗ ಗಟ್ಟಿ ಆಗೋದು? ಚಂದಾಗ ತಿನ್ಬೇಕವ. ಹೊಡೆದಾಗ ಮನುಷ್ಯಂದೇ ಹೊಡೆದಾಗ ಭಾಳ ಸೂಕ್ಷ್ಮ ಇರ್ತತಿ. ಮತ್ತು ಅದಕ್ಕೆ ಬೆಚ್ಚ ನೀರು ಅರಸನ ಅದು ಹಚ್ತಾರೆ. ಹೇಳಿದವ್ರು ಮಾತು ಕೇಳಂಗಿಲ್ಲ ಬಿಡಂಗಿಲ್ಲ ನೀವು. ನಮ್ಗೆಲ್ಲಾರಿ ಅಕ್ಕರ ಹೊಡೆದಾಗ ಬಿಸಿಲು ತೋರಿಸಿಲ್ಲ 3 ತಿಂಗಳು ಹೊರ ಬಿಸಿಲು. ಎಲ್ಲ ಒಳಗೆ ಒಟ್ಟ ಹೊರ ಬರುವಂಗಿದ್ದಿದ್ದಿಲ್ಲ. ಒಂದು ಕಂಬಳಿ ಕೊಟ್ಟು ಬಿಡ್ತಿದ್ರು, ಕಂಬಳಿ ಹಚ್ಕೊಂಡು ಮಕ್ಕೊಂಡ್ಬಿಡುದು. ಹಂಗತಿ ಮಾಡ್ತಿದ್ದು. ಒಂದು 3 ತಿಂಗಳು ಮಠ ತಲೆ ಬಾಚ್ಕೊಂಡು ಹಂಗಿದ್ದಿದ್ದಿಲ್ಲ. ಅಯ್ಯೋ ದೇವ್ರ, ಚಂದನ ಅರಿವಿ ಉಡುವಂಗಿದ್ದಿದ್ದಿಲ್ಲ. ಹರಕ್ ಸೀರೆನ ಉಡಿಸ್ತಿದ್ರು ನಮಗೆ. ಇವು ಈಗಿನ ಕೇಳಿದ್ರೆ ಮಾಡ್ತಾವ ಅವೇ ಅಕ್ಕರಿ. ಇವು ಈಗಿನವರೆಲ್ಲ ಚಿಮ್ಕಿ ಕಾಲ ನಮ್ಮಂಗೆ ಅವ್ರು ಯಾಕೆ ಇರಾಕ್ ಹೋಗ್ತಾರ್ರಿ. ಈಗ ನಮ್ಮಂಗೆ ನಮ್ಮ ಮಕ್ಳಿಲ್ಲ, ನಮ್ಮ ಮಕ್ಳು ಹಂಗೆ ನಮ್ಮ ಮಕ್ಳು ಆಗಂಗಿಲ್ಲ. ಅಳವಿ ಕುದಿಸಿಟ್ಟಿನಿ ಇವತ್ತ, ಅಳವಿ ಕುಡ್ದಿಲ್ಲ ನೋಡು. ಏನು ಸಣ್ಣಕ್ಕೆ ಇನ್ನು ಏನು ಬಾಯಿಗೆ ಹೋಗಿ ವಾಟೆ ಹಿಡಿಬೇಕಾ? ಹಿಂಗೆ ಯಾಕೆ ಮಾಡ್ತಿ ಪರಕ್ಕ ನೀನು? ನೋಡ್ತಂಗೆ ನಾ ಹೇಳ್ತೀನಿ. ಹಡ್ದಾಗ ಚಂದಾಗ ಊಟ ಮಾಡ್ಬೇಕು. ಹೇಳ್ದವ್ರು ಮಾತು ಕೇಳಂಗಿಲ್ಲ ಬಿಡಂಗಿಲ್ಲ. ಅಳವಿ ಕುಡಿಬೇಕು ಯವ್ವ, ನಡ ಗಟ್ಟಿ ಆಕತಿ. ಆಮೇಲೆ ಇವು ಮೊಣಕಾಲು ಗಡ್ಡಿ ಅವು ವಯಸ್ಸಾದಂಗೆ ಹಿಡ್ಕೊಂತ ಹೊಕ್ಕವು. ಆ ಅಳವಿದು ಇವು ಇದನ್ನು ಕುಡಿಯೋದ್ರಿಂದ ಯವ್ವ ಮೊಣಕಾಲು ಗಡ್ಡಿ ಅವು ಹಿಡಿಯಂಗಿಲ್ಲ ಮುಂದೆ ವಯಸ್ಸಾಗಿಂದ. ಹೇಳಿದ್ರೆ ತಿಳ್ಕೊಳಂಗಿಲ್ಲ ಬಿಡಂಗಿಲ್ಲ ನೀವು. ಯಾವಾಗ ಭೀ ಯವ್ವ ಒಂಥರ ಕಹಿ ಅನಿಸ್ತತ್ ಬಿಡ್ಬೇ. ಅದು ಕಹಿ ಅನ್ಸಿದ್ರೆ ಹೇಳ್ಬೇಕು. ಒಂದಿಟ್ಟು ಬೆಲ್ಲ ಹೋಗಿತತಿ, ಮ್ಯಾಗ ಒಂದಿಷ್ಟು ಹಾಲರ ಒಂದಿಟ್ಟು ತುಪ್ಪರ ಹಾಕೊಂಡು ಕುಡಿದ್ರೆ ಎಲ್ಲ ಸುದ್ದ ಆಕತಿ, ಎಲ್ಲ ರುಚಿ ಬರ್ತತಿ. ಬಾಯ್ ಬಿಟ್ಟು ಹೇಳಿಕಂದ್ರೆ ಹೆಂಗ ಪರವ. ಇನ್ನು ಹುಡುಗರನ್ನ ತಯಾರು ಮಾಡಕ್ಕೆ ಹೋಗ್ಬೇಡ. ಅರಿವಿ ಸುತ್ತಿ ಕೊಡ್ತೀನಿ. ಧೂಪ ಹಾಕಿ ಅರಿವಿ ಸುತ್ತಿ ಇದನ್ನು ಮೈ ಒರೆಸಿ ಒಂದು ಅರಿವಿ ತೊಗೊಂಡು ಹಿಂದೆಗಡೆ ಒಂದು ಕಾಟನ್ ಅರಿವಿ ತೊಗೊಂಡು ಹಿಂಗೆ ಸುತ್ತಿ ಜೋಳಿಗೆ ಹಾಕಿಬಿಡು. ಎದ್ದ ಮ್ಯಾಗ ಅವೇನೇನು ಟಿಕ್ಕ ಪಕ್ಕ ಅವ್ನ ಹಿಂದೆಗಡೆ ಹಚ್ಚ್ರಿ.